ನೋಡಿ ಎಲ್ಲ ಸಾಮಾನೆಲ್ಲ ಎಲ್ಲ ಏನೋ ಬಿದ್ದೋಯ್ತು. 1,40,000 ಅಷ್ಟು ಹೊತ್ತು ಸಾಮಾನು ಇದೆ ಗೋಡನಲ್ಲಿ. ಆಟೋ ಬಂದಿದ ತಕ್ಷಣ ಆಟೋ ಹಾಕೊಂಡು ಹೋಗ್ತಾ ಇರೋದು. ಫ್ರೆಂಡ್ಸ್ ನೋಡಿ ಎತ್ಕೊಂಡು ಹೋಗ್ತಾ ಇದೀನಿ. ಫ್ರೆಂಡ್ಸ್ ಬೆಳಗ್ಗೆ ಎಲ್ಲೋ ಬರ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ KR ಮಾರ್ಕೆಟ್ಗೆ ಅಂತಕ್ಕೆ. ಇವತ್ತು ನಮ್ಮ ತಮ್ಮನ ಮದ್ವೆ, ಇವತ್ತು ಸಾಟರ್ಡೆ. ಈ ದಿನ ನೀವು ವಿಡಿಯೋ ನೋಡೋ ದಿನ ಬೇರೆ ದಿನ ಆಗಿರುತ್ತೆ. ನಾ ಇವತ್ತು ಪರ್ಚೇಸಿಂಗ್ ಮತ್ತೆಲ್ಲ ಹೋಗ್ತಾ ಇದೀನಿ. ನಾನ್ ಲೇಟಾಗಿ ಹೋಗ್ತಾ ಇದೀನಿ, ಯಾಕಂತಂದ್ರೆ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದೀನಿ. ಎಲ್ಲ ಹೊಟ್ಬಿಟ್ಟೋದಾಗ್ಲೆ ಬನ್ನಿ ಹೋಗೋಣ, ಹೋಗಿ ತೋರಿಸ್ತೀನಿ ನಾವೇನೇನ್ ಮಾಡ್ತೀವಿ, ಏನೇನ್ ಕತೆ ಅಂತ. ನಡಿ, ಟೈಮ್ ಆಗ್ತಿದೆ, ಅಪ್ಪ ಅಂತ ಹೋಗೋಣ. ನಾನು ನಿಮ್ಗೆ ತೋರಿಸ್ತೀನಿ ನಾವು ಮಾರ್ಕೆಟ್ಗೆ ಹೋಗಿ ಹೆಂಗೆ ಏನೆಲ್ಲ ಸಾಮಾನು ತಂದಿದ್ದೀವಿ. ನಾವು ಯಾರಿಗೂ ಕಾಂಟ್ರಾಕ್ಟ್ ಕೊಡಲ್ಲ, ಫುಲ್ ಕಾಂಟ್ರಾಕ್ಟ್ ಕೊಡಲ್ಲ. ಎಲ್ಲ ನಾವೇ ತಗೊಂಡೋಗಿರ್ತೀವಿ. ಬರೀ ಕೆಲ್ಸದವ್ರು ಅಷ್ಟು ಮಾತಾಡಕ್ಕೆ, ಅಡ್ಗೆ ಮಾಡೋದು ಮಾತ್ರ ಅಷ್ಟೇ. ಅವಾಗ ಎಲ್ಲ ತರದ ಸಾಮಾನುಗಳೆಲ್ಲ ನಾವೇ ತಗೊಂಡೋಗ್ಬಿಡ್ತೀವಿ. ಡ್ರೈ ಸಾಮಾನು ಮತ್ತೆ ಎಲ್ಲಾನು. ಟೈಮ್ ಆಗ್ತಿದೆ, ಹೋಗೋಣ ಅಂತ. ನೀವು ನಿಮ್ಮ ಫ್ರೆಂಡ್, ನಿಮ್ಮ ಮದುವೆಗಳಲ್ಲಿ ಈ ತರನೇ ಮಾಡ್ತೀರಾ? ನೀವು ಮಾರ್ಕೆಟ್ ಹೋಗಿ ಸಾಮಾನೆಲ್ಲ ತರ್ತೀರಾ ಇಲ್ಲ ಏನು ಕತೆ ಅಂತ ಕಮೆಂಟ್ ಮಾಡಿ. ನಡಿ ಹೋಗೋಣ. ಚಲೋ. ಬೆಳಗ್ಗೆ 6:30. ಬಿಸಿಲು ನೋಡಿ ಹೆಂಗ್ ಹೊಡಿದೆ 6:30ಗೆ. ಬಿಸಿಲು ನೋಡಿ. ಎಲ್ಲರೂ ಬಂದವ್ರೆ, ಎಲ್ಲರೂ ಮಾಡ್ತವ್ರೆ. ಪರ್ಚೇಸಿಂಗ್ ನಡೀತೈತೆ. ಅಮ್ಮ ನಾವು ಬಂದಿದ್ದೀವಿ, ಎಲ್ಲ ಮೀಟಾಗಿದ್ದೀವಿ. ಸ್ವಲ್ಪ ಪರ್ಚೇಸ್ ಆಗ್ಬಿಡೈತೆ. ಇವನಿಗಾಗ ಇನ್ನು ಪರ್ಚೇಸ್ ಎಲ್ಲ ಮಾಡೋದು ತುಂಬಾ ಐತೆ. ನೋಡೋಣ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ. ನೋಡಿ ಆಗ್ಲೇ ಮಾರ್ಕೆಟ್ ಬೆಳಗ್ಗೆ ಎಷ್ಟು ಜನ. ಬೆಂಗಳೂರಲ್ಲಿ ಒಂದೇ ದಿನ, ಯಾವ ದಿನ ಒಂದೇ ಒಂದು ಪ್ಲೇಸ್ ಮಲ್ಗದೇ ಇಲ್ಲ ಅಂತಂದ್ರೆ ಅದೇ KR ಮಾರ್ಕೆಟ್. ಯಾವಾಗ್ಲೂ ಜನ ಇರ್ತಾರೆ, ಯಾವಾಗ್ಲೂ ಬಿಸ್ನೆಸ್ ನಡೀತಾ ಇರುತ್ತೆ, ಟ್ರಾನ್ಸಾಕ್ಷನ್ ನಡೀತಾನೆ ಇರ್ತದೆ. ಸಾಮಾನು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಎತ್ಕೊಂಡು ಹೋಗ್ತಾವ್ರೆ. ನೋಡಿ ಡಿಸ್ಕಷನ್ ನಡೀತಿದೆ ಹೆಂಗ್ ಎತ್ಕೊಂಡು ಹೋಗೋದು ಅಂತ. ಇನ್ನೊಂದು ಜನ ಅಲ್ಲವ್ರೆ. ಫ್ರೆಂಡ್ಸ್ ನೋಡಿ ಎತ್ಕೊಂಡು ಹೋಗ್ತಾ ಇದೀನಿ. ಈ ಒಂದೊಂದು ಕುಂಬಳಕ್ಕೆ ಒಂದು 20-30 kg ಇರ್ಬೇಕೇನು. ನೋಡಿ ಎತ್ಕೊಳಗೆ. ನೋಡಿ ಇಷ್ಟು ಜನ ಬಂದೇವ ಮಾರ್ಕೆಟ್ಗೆ. ಇದೆಲ್ಲ ಸಾಮಾನು ತಗೊಂಡು ಇಷ್ಟು ಜನ ಎಲ್ಲ ಎತ್ಕೊಂಡು ನಾವು ತಿರ್ಗಾ ಹೋಗ್ತೀವಿ ಛತ್ರಕ್ಕೆ. ನೋಡಿ ಹೋಗೋಣ. ನೋಡಿ ಮುಗಿದು ಶಾಪಿಂಗ್ ನಮ್ದು. ಮಾರ್ಕೆಟ್ ಬೆಳಗ್ಗೆ ನಡೀರಿ ಹೋಗೋಣ. ಪಾಪ ಹುಡುಗಿ ಯಾವ್ದೋ ಗೊತ್ತಿಲ್ಲ, ಇಷ್ಟು ಜನ ಗುಂಪು ನಿಂತ್ಕೊಂಡು ಪಾಳಿಗಳು ಮಾತಾಡ್ತಾರೆ. ಆ ಹುಡುಗಿ ಗಾಬರಿನೇ ಆಗ್ಬಿಡ್ತದೆ ಒಂದ್ ಸೆಕೆಂಡ್ಗೆ, ಯಾರಪ್ಪ ಇವರು ಅಂತ. ಇಲ್ಲೊಂದಷ್ಟು ಸಾಮಾನು ಐತೆ. ಇದೆಲ್ಲ ಬಂದ್ಬಿಟ್ಟು ಡ್ರೈ ಸಾಮಾನ್, ಲೈಕ್ ಸುಖ ಸೋದಾ ಅಂತಾವಲ್ಲ ಕನ್ನಡದಲ್ಲಿ ನಿಂತವೆ. ಇದೆಲ್ಲ ಬಂದ್ಬಿಟ್ಟು ಪಂಚಾರಿ ಅಂಗಡಿ. ಇದೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ ಎಲ್ಲ ತರಕಾರಿ ಎಲ್ಲ ಇದೆಲ್ಲ ಬಂದ್ಬಿಟ್ಟು ಚಕ್ಕೆ, ಲವಂಗ, ಆಳು ಮುಳು ಆತರ. ನೋಡಿ ಇಲ್ಲ ಐತೆ, ಇನ್ನೂ ಬೇಜಾನ್ ಐತೆ. ಇಲ್ಲೇ ಒಂದು ಅರೌಂಡ್ 1,40,000 ಅಷ್ಟು ಹೊತ್ತು ಸಾಮಾನು ಇದೆ ಗೋಡನಲ್ಲಿ. ಆಟೋ ಬಂದಿದ ತಕ್ಷಣ ಆಟೋ ಹಾಕೊಂಡು ಹೋಗ್ತಾ ಇರೋದು. ಎಲ್ಲ ವೇಟ್ ಮಾಡ್ದವ್. ಇಲ್ಲಿ ಆ ಕಡೆ ಒಂದ್ ಸ್ವಲ್ಪ ಜನ, ಈ ಕಡೆ ಒಂದ್ ಸ್ವಲ್ಪ ಜನ, ಅಲ್ಲೆಲ್ಲ ಶಾರ್ಟ್ ಆಗ್ಬಿಟ್ಟವ್ರು. ಬಂದ ತಕ್ಷಣ ಹಾಕೊಂಡು ಹೋಗಿ ಛತ್ರದಲ್ಲಿ ನಿಲ್ಸಿ ನಾನು ಮನೆಗೆ ಹೋಗಿ ತಿರ್ಗಾ ರೆಡಿ ಆಗಿ ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ತಿರ್ಗಾ ವಾಪಸ್ ಬರ್ಬೇಕು ಮನೆಯಲ್ಲಿಗೆ. ಇಷ್ಟೆಲ್ಲ ಐತೆ ಟಾಸ್ಕ್. ಏನಾಗುತ್ತೆ ನಡೀದೆ ನೋಡಿ. ಎಲ್ಲ ಸಾಮಾನೆಲ್ಲ ಎಲ್ಲ ಏನೋ ಬಿದ್ದೋಯ್ತು. ಫುಲ್ ಸಾಮಾನು ಎತ್ತಿರ್ತದೆ. ನೋಡಿ ಟೈಮ್ ಆಗ್ತಾ ಇದೆ. ಮನೆಗೆ ಹೋಗ್ಬಿಟ್ಟು ರೆಡಿ ಆಗಿ ಎಲ್ಲಾರನ್ನು ಕರ್ಕೊಂಡು ತಿರ್ಗಾ ವಾಪಸ್ ನಾನು ಇಲ್ಲಿಗೆ ಬರ್ಬೇಕು.